ರೊಟ್ಟಿ ಎಸೆದಿದ್ದಕ್ಕೆ ದೆಹಲಿ ಸಿಎಂ ರೇಖಾ ಗುಪ್ತಾ ಗರಂ ಆಗಿದ್ದಾರೆ. ಗೋವಿಗೆ ರೊಟ್ಟಿ ತಿನ್ನಿಸೋಕೆ ಮುಂದಾಗಿದ್ದ ವ್ಯಕ್ತಿಗೆ ತರಾಟೆ ತೆಗೆದುಕೊಳ್ಳಲಾಗಿದೆ. ರಸ್ತೆಯಲ್ಲೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಿಎಂ ರೇಖಾ ಗುಪ್ತಾ. ರೇಖಾ ಗುಪ್ತಾ ಸಂಚರಿಸ್ತಾ ಇದ್ದ ಮಾರ್ಗದಲ್ಲಿ ರೊಟ್ಟಿ ಎಸೆತಾ ಇದ್ದ ವ್ಯಕ್ತಿ. ಇದನ್ನು ಗಮನಿಸಿದ ಸಿಎಂ ಈ ರೀತಿ ಮಾಡದಂತೆ ಬುದ್ಧಿ ಮಾತು ಹೇಳಿದ್ದಾರೆ. ರಸ್ತೆ ಮಧ್ಯ ಹಸುಗಳು ಬಂದಾಗ ಅಪಘಾತ ಆದ್ರೆ ಏನ್ ಮಾಡ್ತೀರಾ? ರೊಟ್ಟಿ ಕೇವಲ ಆಹಾರವಲ್ಲ, ಅದು ನಮ್ಮ ಸಂಸ್ಕೃತಿ, ಗೌರವಗಳ ಚಿಹ್ನೆ. ಆಹಾರವನ್ನು ಎಸೆಯುವುದು ಸರಿಯಲ್ಲ ಅಂತ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಸಿಎಂ. ರಸ್ತೆಯಲ್ಲಿ ರೊಟ್ಟಿ ಎಸೆಯುತ್ತಿದ್ದಂಥ ವ್ಯಕ್ತಿಗೆ ಬುದ್ಧಿ ಮಾತು ಹೇಳಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಿಎಂ ಆಗಿದ್ರೂ ಕೂಡ ಅವರು ಯಾವ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆ ಕೆಲಸವನ್ನು ಬಹಳ ಸಾಮಾನ್ಯವಾಗಿ ಮಾಡಿದ್ದಾರೆ. ಸಾಮಾನ್ಯರು ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ರೊಟ್ಟಿ ಎಸಿತಾ ಇದ್ರು, ಅದನ್ನು ನೋಡಿ ಅವರು ಹೀಗೆಲ್ಲ ಮಾಡಬೇಡಿ, ತಪ್ಪು ಇದು. ಈಗ ಈ ರೊಟ್ಟಿ ತಿನ್ನೋದಕ್ಕೆ ಅಂತ ರೋಡಿಗೇನೆ ದನಗಳೆಲ್ಲ ಬಂದುಬಿಡತ್ತೆ. ಆಗ ಏನಾದರೂ ಅಪಘಾತ ಆಯಿತು ಅಂತಂದರೆ ಯಾರು ಜವಾಬ್ದಾರಿ, ಯಾರು ಹೊಣೆ? ಅದಲ್ಲದೆ ರೊಟ್ಟಿ ಅನ್ನುವಂಥದ್ದು ಒಂದು ಸಂಸ್ಕೃತಿ ಕೂಡ ಹೌದು. ಹಾಗಾಗಿ ಅದನ್ನು ಎಲ್ಲಿ ಬೇಕೋ ಅಲ್ಲಿ ಹೇಗೆ ಬೇಕೋ ಹಾಗೆ ಬಿಸಾಕುವಂಥ ಕೆಲಸವನ್ನು ಮಾಡಬೇಡಿ ಅಂತ ಅವರಿಗೆ ಬುದ್ಧಿ ಹೇಳಿದ್ದಾರೆ. ಅಲ್ಲಿದ್ದಂಥ ವ್ಯಕ್ತಿಗೆ ಬುದ್ಧಿ ಹೇಳಿ ಪ್ರಾಮಿಸ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಇನ್ಮೇಲೆ ಹಿಂಗೆ ಮಾಡಲ್ಲ ಅಲ್ವಾ, ಗ್ಯಾರಂಟಿ ಅಲ್ವಾ, ಪಕ್ಕಾ ಪ್ರಾಮಿಸ್ ಅಂತ ಹೇಳಿ ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾರೆ. ಸದ್ಯ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಎಷ್ಟು ಸರಳತೆಯನ್ನು ಮೆರೆದಿದ್ದಾರೆ ದೆಹಲಿ ಸಿಎಂ ಮತ್ತು ಎಷ್ಟು ತುಂಬ ಸರಳವಾಗಿ ಬುದ್ಧಿಮಾತನ್ನು ಕೂಡ ಹೇಳಿದ್ದಾರೆ ಅನ್ನುವಂಥ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ.